ಮತ್ತು ಆರ್ಥಿಕ ಪರಿಸ್ಥಿತಿ, ಕರ್ನಾಟಕದ ಆರ್ಥಿಕ ಪರಿಸ್ಥಿತಿ ಪಾತಾಳಕ್ಕೆ ಹೊರಟೋಗ್ಬಿಟ್ಟಿದೆ. ನಮ್ಮೆಲ್ಲ ಬಿ ಡಿ ಎ ಸಂಕೀರ್ಣಗಳು, ಬಿ ಡಿ ಎ ಕಮರ್ಷಿಯಲ್ ಕಾಂಪ್ಲೆಕ್ಸು, ಪುಣ್ಯಾತ್ಮ ಯಾರೋ ಒಬ್ಬ ಬಿ ಡಿ ಎ ಪ್ರಾರಂಭ ಮಾಡಿದಂಥ ಪುಣ್ಯಾತ್ಮರು ಕೆಲವರೆಲ್ಲ ಇದ್ದಾರೆ, ಲಕ್ಷ್ಮಣರಾವ್ ಅವರೆಲ್ಲ ಇರ್ಬೋದು. ಬಿ ಡಿ ಎ ಪ್ರಾರಂಭ ಮಾಡಿದಂಥ ಪುಣ್ಯಾತ್ಮರು ಬೆಂಗಳೂರಲ್ಲಿ ಅಲ್ಲಲ್ಲಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಮುಖಾಂತರ ಸರ್ಕಾರಕ್ಕೆ ಆದಾಯ ಬರಬೇಕು ಅಂಥೇಳಿ ಬಿ ಡಿ ಎ ಕಾಂಪ್ಲೆಕ್ಸ್ಗಳನ್ನು ಕಟ್ಟಿದರು. ಅದ್ರ ಬೆಲೆ ಇವತ್ತು 4,000 to 5,000 ಕೋಟಿ ಬೆಲೆ ಬಾಳುವಂಥ ಆಸ್ತಿ. ಅದನ್ನು ಮಾರಾಟಕ್ಕೆ ಮಾಡೋಕ್ಕೆ ಹೋಗಿದ್ದಾರೆ. ಯಾಕೆ ಅಂದರೆ ಸರ್ಕಾರ ಪಾಪರ ಆಗ್ಬಿಟ್ಟಿದೆ, ದುಡ್ಡಿಲ್ಲ, ಕಮಿಷನ್ ಹೊಡೆಯೋಕ್ಕೂ ದುಡ್ಡಿಲ್ಲ ಇವ್ರ ಹತ್ರ. ಈಗ ಇನ್ನು ಹೊಸದಾಗಿ ಒಂದು ಪ್ರಾರಂಭ ಮಾಡಿದ್ದಾರೆ. ಬೆಂಗಳೂರು ಮಹಾನಗರ ಪಾಲಿಕೆಗೆ 4,000 ಕೋಟಿ ಸಾಲ. ಅದಕ್ಕೇನು ಮಾಡ್ತಾ ಇದ್ದಾರೆ, ಬೆಂಗಳೂರಿನ ಕಾರ್ಪೊರೇಷನ್ ಬಿಲ್ಡಿಂಗ್ ಇದೆಯಲ್ಲ, ಹಳೇದು ಕಾರ್ಪೊರೇಷನ್ ಬಿಲ್ಡಿಂಗು, ಯುಟಿಲಿಟಿ ಬಿಲ್ಡಿಂಗು, ಕಾರ್ಪೊರೇಷನ್ನ ವಾರ್ಡ್ ಆಫೀಸುಗಳು, ಕಾರ್ಪೊರೇಷನ್ ವಾರ್ಡ್ ಆಫೀಸು ಇದನ್ನು ಅಡ್ಬಿಡೋಕ್ಕೆ ತಯಾರಿ ಮಾಡ್ಕೊಂಡು ಅವಾಗೆ ನೀಲಿ ನಕ್ಷೆ ರೆಡಿ ಆಗ್ತಾ ಇದೆ. ಕಾರ್ಪೊರೇಷನ್ನಲ್ಲಿ ನೀಲಿ ನಕ್ಷೆ ರೆಡಿ ಆಗ್ತಾ ಇದೆ. ಇದನ್ನು ಹೆಂಗೆ ಅಡೆಯೋದು, ವರ್ಲ್ಡ್ ಬ್ಯಾಂಕ್ಗೆ ಅಥವಾ ನ್ಯಾಷನಲೈಸ್ ಬ್ಯಾಂಕಲ್ಲಿ ಇದನ್ನು ಅಡಬಿಟ್ಬಿಟ್ಟು 4,000 ಕೋಟಿಯನ್ನು ತೆಗೆದು ಅದರಲ್ಲಿ ಲೂಟಿ ಹೊಡೆಯೋಕ್ಕೆ ತಯಾರು ಮಾಡ್ತಾ ಇದ್ದಾರೆ. ಇನ್ನೊಂದು ಸ್ಕೀಮು BWSSBನವರು ಅವರು 1,000 ಕೋಟಿಗೆ ಸ್ಕೀಮ್ ಹಾಕೊಂಡಿದ್ದಾರೆ. ಅವರು BWSSB ಪ್ರಾಪರ್ಟಿಗಳು ಏನೇನಿದೆ ಬೆಂಗಳೂರಲ್ಲಿ ಅದನ್ನೆಲ್ಲ ಅಡಬಿಟ್ಬಿಡೋದು. ಅಂದರೆ ಕರ್ನಾಟಕದಲ್ಲಿ ಇನ್ನು ಮುಂದೆ ಯಾವುದೋ ಸರ್ಕಾರಿ ಪ್ರಾಪರ್ಟಿ ಇದೆ ಅವೆಲ್ಲನೂ ಕೂಡ ಅಡಮಾನಕ್ಕೆ ಹೊಡೆಯುವಂಥ ಪಾಪರ್ ಸ್ಥಿತಿಗೆ ಈಗ ಕೇರಳ ರಾಜ್ಯ ಪಾಪರ್ ಆಗಿರೋದು ಇಡೀ ದೇಶಕ್ಕೆ ಗೊತ್ತಾಗಿದೆ. ಕೋರ್ಟ್ ಮೆಟ್ಲು ಹತ್ಬಿಟ್ಟಿದ್ದಾರೆ. ಅವರು ಪಾಪರ್ ಆಗಿದ್ದೀರಿ, ದಿವಾಳಿ ಆಗಿದ್ದೀರಿ, ನಮಗೆ ಲೋನ್ ತಗೊಳಕ್ಕೆ ಪರ್ಮಿಷನ್ ಕೊಡಿ ಅಂತ ಸುಪ್ರೀಂ ಕೋರ್ಟ್ ಮೆಟ್ಲು ಎತ್ತಿದೆ. ಸುಪ್ರೀಂ ಕೋರ್ಟ್ ಅವ್ರು ಛೀಮಾರಿಯಾಗಿ ಕಳಿಸಿದ್ದಾರೆ ಅವರು. ನಮ್ಮ ಕರ್ನಾಟಕನೂ ಕೂಡ ಈಗ ನಮ್ಮ ಆರ್ಥಿಕ ಡಿಸಿಪ್ಲಿನ್ ಏನಿತ್ತು ಆ ಡಿಸಿಪ್ಲಿನನ್ನು ಹಾಳು ಮಾಡಿರೋ ಯಾರಾದರೂ ಇದ್ದರೆ ಅದೇನೋ ಹೇಳ್ತಾರಲ್ಲ, 15 ಬಾರಿ ಬಡ್ಜೆಟನ್ನು ಮಂಡಿಸಿದಂಥ ಸಿದ್ದರಾಮಯ್ಯ ಹಾಳು ಮಾಡಿ ಅದನ್ನು ಒಂದು ರೀತಿ ಸರ್ವನಾಶಕ್ಕೆ ದಾರಿ ಮಾಡಿಕೊಟ್ಟಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.